ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಓಲ್ಡ್ ಗೋವಾಗೆ ಬಂದಿದ್ದೆ. ಅಲ್ಲಿ ದಾರಿ ಹೋದ ಟೈಮಲ್ಲಿ ಆಡ್ಲೆಮ್ ಗೋಯ್ ಅಂತ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಅಂತ ಹೇಳಿದ್ರೆ ನೆಕ್ಸ್ಟು ಜಾಮ್ಸನ್ ವೈನ್ಸ್, ಡೌಜಿ ರೋಡ್, ಓಲ್ಡ್ ಗೋವಾ. ಆಪೋಸಿಟಲ್ಲಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ. ನಿಮಗೆ ಒಳಗಡೆ ಹೋಗೋ ಟೈಮಲ್ಲಿ ಇಂಟೀರಿಯರ್ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ಯಾರೆಟ್ ಸಿಗುತ್ತೆ ನಿಮಗೊಂದು, ಅಲೆಕ್ಸ್ ಅಂತ ಪ್ಯಾರೆಟಿಂದ ಹೆಸರು. ಆಮೇಲೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಇಂಟೀರಿಯರು ಒಂಥರ 90s ವೈಪ್ ಥರ ಬರುತ್ತೆ ನಿಮಗೆ. ಒಳಗಡೆ ಬೈಕ್ಸು ಎಲ್ಲ ಇಟ್ಟಿದ್ದಾರೆ. ಜಾವಾ ಬೈಕ್ 1970s ಆ್ಯಂಡ್ 1990s ಆ ಥರ ವೈಬ್ ಇರುತ್ತೆ. ಮೆನು ಮಾತ್ರ ತುಂಬ ದೊಡ್ಡದಿದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬೇಕಂದರೆ ಪಾಸ್ ಮಾಡಿ ನೋಡಿ ಅಂತೆ. ವೆಜ್ಜು, ನಾನ್ ವೆಜ್ಜು ಮತ್ತು ಬಾರ್ ಇದು. ನಿಮಗೆ ಡ್ರಿಂಕ್ಸು ಅವೈಲೇಬಲ್ ಇದೆ ನಿಮಗಿಲ್ಲಿ. ಗೋವನ್ ಸ್ಟೈಲ್ ನಿಮಗೆ ವೆರೈಟೀಸ್ ಇನ್ ಗೋವನ್ ಸ್ಟೈಲ್ ಸಿಗುತ್ತೆ ನಿಮಗೆ. ಪ್ರೈಸಸ್ ಎಲ್ಲ ಲಿಟಲ್ ಬಿಟ್ ಹೈ ಇದೆ ಪ್ರೈಸಸ್ಸು. ತುಂಬ ಹೈ ಅಂತ ಇಲ್ಲ, ಲಿಟಲ್ ಬಿಟ್ ಇದೆ ಮಾತ್ರ. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್, AC ರೆಸ್ಟೋರೆಂಟ್ ಎಲ್ಲ. ಫಸ್ಟ್ ಆರ್ಡ್ರ್ ಹೊಡಿದ್ದು ಗ್ವಾವಾ ಡಿಲೈಟ್ ಅಂತ. ಗ್ವಾವಾ ಡಿಲೈಟ್ ಭಾಳ ಚೆನ್ನಾಗಿದೆ. ಗ್ವಾವಾ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು 5 ಮೆನೂಸ್ ಆರ್ಡ್ರ್ ಮಾಡಿದ್ದೆ. ಆಮೇಲೆ ಒಳಗಡೆ ಹಿಂಗೆ ಹೋಗ್ತಾ ಸ್ವಲ್ಪ ರೌಂಡ್ಸ್ ಹಾಕಿದೆ ರೆಸ್ಟೋರೆಂಟ್ಸ್ ಒಳಗಡೆ. ಅಲ್ಲಿ ನಿಮಗೆ ಇದಿದೆ, ಮಾಕ್ಟೈಲ್ ಮತ್ತು ಕಾಕ್ಟೈಲ್ ಎಲ್ಲ ಮಾಡಿಕೊಡ್ತಾರೆ ನಿಮಗೆ. ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾರೆ ಓಲ್ಡ್ ಗೋವಾ ಚರ್ಚಿಂದು, ಎಲ್ಲೆಲ್ಲಿ ಲೊಕೇಶನ್ ಏನೇನಿದೆ, ಚರ್ಚಸ್ಸು ಮತ್ತು ಟೂರಿಸ್ಟ್ ಪ್ಲೇಸಸ್ ಏನಿದೆ, ಭಾಳ ಚೆನ್ನಾಗಿ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಗ್ರೌಂಡ್ ಫ್ಲೋರಲ್ಲಂತೂ ಈ ಥರ ಫ್ಯಾಮಿಲಿ ಇದು ಸಿಗುತ್ತೆ ನಿಮಗೆ ಕೂರಕ್ಕೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಮೋರ್ ದೆನ್ 6 to 7 ಮೆಂಬರ್ಸ್ ಕೂರಕ್ಕೆ. ಫಸ್ಟ್ ಫ್ಲೋರಲ್ಲಿ ಮಾತ್ರ ಭಾಳ ಚೆನ್ನಾಗಿದೆ. ಒಂದು ಪ್ರಾಜೆಕ್ಟರ್ TV ಎಲ್ಲ ಹಾಕಿದ್ದಾರೆ, ಜೋಕಾಲಿ ಇದೆ. ಈವನ್ ಒಂದು 4-5 ಓಲ್ಡ್ ಬೈಕ್ಸ್ ಇದೆ, ಆ್ಯಂಟಿಕ್ ಪೀಸ್ ಬೈಕ್ಸ್ಗಳಿದ್ದಾವೆ. ಮತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಫುಲ್ಲು ಸೆಂಟ್ರಲೈಸ್ಡ್ AC. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಚಿಕನ್ ಮಸಾಲ ರವಾ ಫ್ರೈ ಅಂತ ಒಂದು ಫಿಶ್ ಇತ್ತು, ಅದು ಆರ್ಡ್ರ್ ಮಾಡಿದ್ದೆ. ಭಾಳ ಚೆನ್ನಾಗಿತ್ತು. ಇದ್ರ ಮಸಾಲಾನೇ ಟೇಸ್ಟ್ ಸಖತ್ತಾಗಿತ್ತು ಕಣ್ರಿ. ಇದು ಫಿಶ್ ಥರ ಅಂತ ಅನ್ಸೋದೇ ಇಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತ. ಇವ್ರದ್ದು ಮಸಾಲಾನೇ ಯೂನಿಕ್ ಆಗಿತ್ತು. ಅದ್ರ ಜೊತೆ ಫ್ರೆಂಚ್ ಫ್ರೈಸ್ ಮತ್ತು ಸೈಡ್ ಇದೆಲ್ಲ ಇತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಚಿಕನ್ ಝಾವ್ಟಿ ಅಂತ ಒಂದು ಇದಿರೋದು ಡಿಶ್ ಇದು. ಹೊರಗಡೆ ರವಾ ಫ್ರೈ ಇತ್ತು, ಒಳಗಡೆ ಮಸಾಲ ಇತ್ತು. ಚಿಕನ್ ಮಾತ್ರ ಭಾಳ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. 2 ಐಟಮ್ ಟ್ರೈ ಮಾಡಿ ಅಂತೆ. ಒಂದು ಚಿಕನ್ ಮಸಾಲ ರವಾ ಫ್ರೈ ಟ್ರೈ ಮಾಡಿ ಮತ್ತು ಚಿಕನ್ ಝಾವ್ಟಿ ಟ್ರೈ ಮಾಡಿ ಅಂತೆ. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಗೋವನ್ ಚಿಕನ್ ಪಲಾವ್ ಅಂತ. ಗೋವನ್ ಚಿಕನ್ ಪಲಾವು ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಮತ್ತು ಅದ್ರ ಜೊತೆ ನಿಮಗೆ ಇದು ಕೊಡ್ತಾರೆ, ಕರಿ ಕೊಡ್ತಾರೆ. ಕರಿನೂ ಚೆನ್ನಾಗಿತ್ತು. ಅದ್ರ ಜೊತೆ ಆಮೇಲೆ ಫಿಶ್ ಇದೆ, ವಿಸ್ವಾನ್ ಸ್ಪೆಲ್ಲಿಂಗ್ ಹಾಕಿರ್ತೀನಿ, ಮೇ ಬಿ ಪ್ರೊನೌನ್ಸಿಯೇಷನ್ ರಾಂಗ್ ಇರ್ಬೋದು. ವಿಸ್ವಾನ್ ಕಿಂಗ್ ಫಿಶ್ ಅಂತ. ಅದ್ರ ಜೊತೆ ಭಾಳ ಸಖತ್ತಾಗುತ್ತೆ. ಗೋವನ್ ಪಲಾವ್ ಆ್ಯಂಡ್ ಚಿಕನ್ ಝಾವ್ಟಿ, ಅದ್ರ ಜೊತೆ ಕರಿ, ಆಮೇಲೆ ಫ್ರೆಂಚ್ ಫ್ರೈಸ್. ಒಂಥರ ಡಿಫ್ರೆಂಟ್ ಇತ್ತು ಟೇಸ್ಟು, ನನಗೆ ತುಂಬ ಇಷ್ಟ ಆಯಿತು. ನಾನು ಏನೇನು ಆರ್ಡ್ರ್ ಮಾಡಿದ್ದೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತೆ. ಆಮೇಲೆ ವಿಸ್ವಾನ್ ಕಿಂಗ್ ಫಿಶ್ಶು ಭಾಳ ಚೆನ್ನಾಗಿತ್ತು. ಮುಳ್ಳೆ ಇರಲಿಲ್ಲ, ಮುಳ್ಳೆ ಎಂಥದ್ದು ಇರಲಿಲ್ಲ, ಡಿಫ್ರೆಂಟ್ ಇತ್ತು ಟೇಸ್ಟು ಫುಲ್ಲು. ಆ್ಯಂಡ್ ಆಫ್ಟರ್ ದ್ಯಾಟ್ ಜೆಂಟಲ್ ಬ್ರೀಸ್ ಮಾಕ್ಟೈಲ್ ಆರ್ಡ್ರ್ ಮಾಡಿದ್ದೆ. ಇದೂ ಚೆನ್ನಾಗಿತ್ತು. ನನಗಂತೂ ಎಲ್ಲದೂ ಇಷ್ಟ ಆಯ್ತು. ಇದರಲ್ಲಿ ಒಂಥರ ರಿಫ್ರೆಶಿಂಗ್ ಇತ್ತು. ಗೋವಾದಲ್ಲಿ ತುಂಬ ಸೆಕೆ ಇತ್ತು ನಾನು ಹೋಗೋ ಟೈಮಲ್ಲಿ, ಅದಕ್ಕೆ ಈ ರಿಫ್ರೆಶಿಂಗು ಎಲ್ಲ ಕುಡಿಯೋಕ್ಕೆ ಸಖತ್ತಾಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಗೋವಾ ಹೋಗೋ ಟೈಮಲ್ಲಿ ಒಂದು ವೈನ್ ಕಂಪಲ್ಸರಿ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ದೆ. ಯೂಶಲಿ ನಂಗೆ ವೈನು, ಆಲ್ಕೋಹಾಲ್ ಡ್ರಿಂಕ್ ನಾನು ರೆಕಮೆಂಡ್ ಮಾಡಲ್ಲ, ನಂಗೆ ಇಷ್ಟನೂ ಇಲ್ಲ. ಬಟ್ ಒಂದು ತೊಗೊಳ್ಬೇಕು ಅಂತ. ವೆರೈಟೀಸ್ ಅದ್ರ ಪಕ್ಕದಲ್ಲೇ ಒಂದು ಇದಿದೆ, ಅಂಗಡಿ ಇದೆ ಆಲ್ಕೋಹಾಲಿಕ್ಕಿಂದು. ನಿಮಗೆ ವೆರೈಟೀಸ್ ಆಫ್ ಆಲ್ಕೋಹಾಲ್ ಎಲ್ಲದೂ ಸಿಗುತ್ತೆ ನಿಮಗೆ. ಇಂಪೋರ್ಟೆಡ್ ವೈನ್ಸ್, ವೋಡ್ಕಾ, ರಮ್, ನಿಮಗೆ ಡಿಸ್ಟಿಲರೀಸ್ ಸಿಗುತ್ತೆ, ಆಲ್ಕೋಹಾಲಿಕ್ ಬೆವರೇಜಸ್.
ಇಲ್ಲಿ ಹೋಗೋ ಟೈಮಲ್ಲಿ ಪೋರ್ಟ್ ವೈನ್ ತುಂಬ ತೊಗೊಳ್ತಾರೆ ಗ್ರೇಪ್ಸಿಂದು. ಸೊ ಒಂದು 3 ವೈನ್ಸ್ ತೊಗೊಂಡಿದ್ದೆ. ಆ್ಯಂಡ್ ಊಟ ಮಾಡಾದ್ಮೇಲೆ ಒಂದು ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ನಮ್ಮ ತಾಯಿ. ಸೊ ಇದು ಡೋನಾ ಪೋಲಾ ಅಂತ ಬೀಚ್. ಇದು ನೀವು ಕಾರ್ ಪಾರ್ಕಿಂಗ್ ಆ ಸೈಡ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಅರೌಂಡ್ 1/2 ಕಿಲೋಮೀಟರ್ or 1 ಕಿಲೋಮೀಟರ್, ಬಿಲೋ 1 ಕಿಲೋಮೀಟರ್ ಒಂದು ವಾಕಿಂಗ್ ಇದೆ. ವಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮಗಿಲ್ಲಿ ಬೀಚಸ್ ಇದೆಲ್ಲ ಇರುತ್ತೆ. ಪಾರ್ಕಿಂಗ್ ನಿಮಗೆ ಔಟ್ಸೈಡು, ಒಳಗಡೆ ಸುಮಾರು ರೆಂಟ್ ವೆಹಿಕಲ್ಸ್ಗಳಿದ್ವು. ಐಡಿಯಾ ಇರಲಿಲ್ಲ ನನಗೆ ವೆಹಿಕಲ್ಸ್ ಒಳಗಡೆನೂ ಇದೆ ಅಂತ, ಬಟ್ ಹೊರಗಡೆನೇ ಪಾರ್ಕಿಂಗ್ ಹಾಕ್ಸಿದ್ರು ಪೊಲೀಸು. ಸೊ ಅಲ್ಲಿ ಹೋದಿ ಡೋನಾ ಪೋಲಾ ಬೀಚ್ ಅಂತ. ಇದು ಏನಂತ ಹೇಳಿದ್ರೆ ಒಂದು ಸಿಂಪಲಾಗಿ ಹಿಸ್ಟ್ರಿ ನಂಗೆ ಗೊತ್ತಿರೋದಂತ ಹೇಳಿದ್ರೆ ಅರೌಂಡ್ 90s 80s ಒಬ್ಬರು ಲವ್ ಸ್ಟೋರಿ ಏನೋ ಇತ್ತು. ಡೋನಾ ಪೋಲಾ ಅಂತ ಒಬ್ಬರು ಲೇಡಿ ಇದ್ದರು. ಆಮೇಲೆ ಅಲ್ಲಿ ಪೋರ್ಚುಗೀಸ್ ಅವ್ರ ಸೇಲರ್ ಏನೋ ಅವರು ಇಬ್ಬರು ಪ್ರೀತಿಸಿದ್ರು. ಸೇಲರ್ ಪೋರ್ಚುಗೀಸಿಗೆ ವಾಪಸ್ ಹೋದ್ರು ಅಂತೆ. ಆನಂತರ ಡೋನಾ ಪೋಲಾರ್ ತುಂಬ ಮಿಸ್ ಮಾಡ್ಕೊಂಡು ಅಲ್ಲಿ ನಿಮಗಲ್ಲಿ ತೋರಿಸಿದ್ನಲ್ಲ, ಇಲ್ಲಿ ಬೀಚ್ ಇರೋದು ಈ ಜಾಗದಲ್ಲಿ ಅಲ್ಲೇ ಕೂತಿ, ಇಲ್ಲೊಂದು ಸ್ಟ್ಯಾಚ್ಯೂ ಇದೆ ನೋಡಿ, ಇಲ್ಲಿ ಡೋನಾ ಪೋಲಾ ಅವ್ರು ಇಲ್ಲೇ ವೆಯ್ಟ್ ಮಾಡಿ ಆನಂತರ ಏನೋ ಸಾವನ್ನಪ್ಪಿದ್ರಂತೆ, ಏನೋ ಆಗಿದೆ ಅಂತ ನನಗಷ್ಟೇ ಗೊತ್ತಿರೋದು. ಒಟ್ಟು ಲವ್ ಸ್ಟೋರಿ ಬಗ್ಗೆ ಇರೋದಷ್ಟೇ. ಸೊ ಸೀನ್ರಿ ಮಾತ್ರ ಭಾಳ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಬೀಚು ಆ್ಯಂಡ್ ಸನ್ಸೆಟ್ ಒಂಥರ ಚೆನ್ನಾಗಿದೆ. ವಿಸಿಟ್ ಮಾಡಿ ಅಂತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.